ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳಿಗೆ ಬಿಗ್ ಶಾಕ್. ಆ ಪ್ಯಾನ್ ಇಂಡಿಯಾ ಸಿನಿಮಾ ನಿಂತೋಯ್ತಾ? ಬಾಹುಬಲಿ ಹಾಗೆ ಕೆಜಿಎಫ್ ಸಿನಿಮಾಗಳು ಒಂದು ಟ್ರೆಂಡ್ ಸೆಟ್ ಮಾಡಿರುವಂತಹ ಸಿನಿಮಾಗಳು. ಪಾರ್ಟ್ 1, ಪಾರ್ಟ್ 2 ಅಂತ ಅಭಿಮಾನಿಗಳಲ್ಲಿ ಹೈಪ್ ಕ್ರಿಯೇಟ್ ಮಾಡಿದಂತಹ ಮೂವಿಗಳು. ಇನ್ನು ಇದೇ ಸಾಲಿಗೆ ಸೇರುವುದಕ್ಕೆ ಸಾಕಷ್ಟು ಪ್ರಯತ್ನಗಳು ಸಹ ನಡೆಯಿತು. ಕೆಲವರು ಸಫಲರಾಗಿದ್ದಾರೆ, ಹಾಗೆ ಕೆಲವರು ವಿಫಲ ಕೂಡ ಆಗಿದ್ದಾರೆ. ಸರಣಿ ಸಿನಿಮಾಗಳನ್ನ ಒಂದರ ಹಿಂದೆ ಒಂದರಂತೆ ತೆರೆಗೆ ತರೋದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ಇತ್ತೀಚೆಗೆ ಕೊಂಚ ಗ್ಯಾಪ್ ಕೊಟ್ಟು ಪಾರ್ಟ್ 2 ಸಿನಿಮಾ ಮಾಡುವಂತಹ ಟ್ರೆಂಡ್ ಇದೀಗ ಸೆಟ್ ಆಗಿದೆ. ಜೂನಿಯರ್ ಎನ್ಟಿಆರ್ ಹಾಗೆ ಜಾಹ್ನವಿ ಕಪೂರ್ ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿದಂತಹ ಸಿನಿಮಾ ದೇವರ ಪಾರ್ಟ್ 1 ಕಳೆದ ವರ್ಷ ಅಂದ್ರೆ 2024ರ ಸೆಪ್ಟೆಂಬರ್ 27ರಂದು ತೆರೆ ಕಂಡಿತ್ತು. ದೇವರ ಪಾರ್ಟ್ 1 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆಯನ್ನ ಮಾಡದೆ ಸೋತು ಸುಣ್ಣವಾಯಿತು. ಇನ್ನು RRR ಸಿನಿಮಾದ ನಂತರ ಬಂದಂತಹ ದೇವರ ಸಿನಿಮಾ ಮೇಲೆ ಅವರ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ನಿರೀಕ್ಷೆ ಹುಸಿಯಾಗ್ಬಿಡ್ತು. ದೇವರ 2, ಸಲಾರ್ 2, ಕಲ್ಕಿ 2898, AD 2 ಹೀಗೆ ಕೆಲ ಸಿನಿಮಾಗಳ ಸೀಕ್ವೆಲ್ ಯಾವಾಗ ಬರುತ್ತೆ ಅನ್ನೋದು ಸಹ ಗೊತ್ತಿಲ್ಲ. ಕೆಜಿಎಫ್ ಚಾಪ್ಟರ್ 3 ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಆದ್ರೆ ಜೂನಿಯರ್ ಎನ್ಟಿಆರ್ ನಟನೆಯ ದೇವರ 2 ಸಿನಿಮಾ ನಿಂತೇ ಹೋಯ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲಾಗ್ತಾ ಇದೆ. ತಾರಕ್ ಅಭಿಮಾನಿಗಳಿಗೆ ಇದು ನಿಜಕ್ಕೂ ದೊಡ್ಡ ಆಘಾತವನ್ನೇ ನೀಡಿದೆ. ದೇವರ 2 ಸಿನಿಮಾ ನಿಲ್ಲೋದಕ್ಕೆ ಕಥೆನೇ ಕಾರಣನ? ಡ್ರ್ಯಾಗನ್ನಲ್ಲಿ ತಾರಕ್, ದೇವರ 2 ನಿಲ್ಲಬಹುದು. ಕೊರಟಾಲ ಶಿವ ಮತ್ತು ಜೂನಿಯರ್ ಎನ್ಟಿಆರ್ ಇಬ್ಬರು ಸಹ ಟಾಲಿವುಡ್ನ ಪ್ರಮುಖ ಹೆಸರುಗಳು. ಇನ್ನು ಈ ಹಿನ್ನೆಲೆಯಲ್ಲಿ ಹೀರೋಗೆ ಕತೆ ಇಷ್ಟವಾಗದೆ ಇರೋದು ಒಂದು ದೊಡ್ಡ ಮಟ್ಟದ ವಿವಾದ ಹಾಗೆ ಚರ್ಚೆಗೆ ಕಾರಣ ಆಗಿದೆ. ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ದೇವರ ಚಿತ್ರದಲ್ಲಿ ತಾರಕ್ ಜೋಡಿಯಾಗಿ ಜಾಹ್ನವಿ ಕಪೂರ್ ನಟನೆ ಮಾಡಿದ್ರು. ಸೈಫ್ ಅಲಿ ಖಾನ್ ವಿಲನ್ ಆಗಿ ಅಬ್ಬರಿಸಿದ್ರು. ದ್ವಿಪಾತ್ರದಲ್ಲಿ ತಾರಕ್ ನಟನೆ ಮಾಡಿ ಗಮನ ಸೆಳೆದಿದ್ರು. ಆದ್ರೆ ಸಿನಿಮಾ ದೊಡ್ಡದಾಗಿ ಗೆಲ್ಲಿಲ್ಲ. ಇದೇ ಕಾರಣಕ್ಕೆ ಸೀಕ್ವೆಲ್ ಅನುಮಾನ ಎನ್ನುವಂತಹ ಗಾಸಿಪ್ ಕೂಡ ಈಗ ಗಾಂಧಿನಗರಕ್ಕೆ ಹಬ್ಬಿದೆ. ಸದ್ಯ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದಂತಹ ಡ್ರ್ಯಾಗನ್ ಚಿತ್ರದಲ್ಲಿ ತಾರಕ್ ನಟನೆ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಕೂಡ 2 ಭಾಗಗಳಾಗಿ ತೆರೆಗೆ ಬರ್ತಾ ಇದೆ. ಅದೇ ಕಾರಣಕ್ಕೆ ದೇವರ 2 ನಿಂತು ಹೋಗುವಂತಹ ಅನುಮಾನ ಕೂಡ ಮೂಡಿದೆ. ಡ್ರ್ಯಾಗನ್ ಸಿನಿಮಾ 2 ಭಾಗಗಳಿಗಾಗಿ ಬಂದ್ರೆ 2-3 ವರ್ಷ ತಾರಕ್ ಬ್ಯುಸಿ ಆಗ್ಬಿಡ್ತಾರೆ. ಅಲ್ಲಿವರೆಗೆ ಕೊರಟಾಲ ಶಿವ ಬೇರೆ ಸಿನಿಮಾ ಮಾಡದೆ ಕಾಯೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ದೇವರ 2 ನಿಲ್ಲಬಹುದು ಅನ್ನುವಂತಹ ವದಂತಿ ಕೂಡ ಇದೆ. ದೇವರ ಸಿನಿಮಾ ಫಲಿತಾಂಶದ ಬಗ್ಗೆ ಭಿನ್ನಾಭಿಪ್ರಾಯ ಕೂಡ ಇದೆ. ಸಿನಿಮಾ ಸೂಪರ್ ಹಿಟ್ ಅಂತ ಕೆಲವರು ಹೇಳ್ತಾರೆ, ಇಲ್ಲ ನಿರ್ಮಾಪಕರಿಗೆ ನಷ್ಟ ಆಗಿದೆ ಅನ್ನುವಂತಹ ವಾದ ಕೂಡ ಇನ್ನೊಂದೆಡೆ ಇದೆ. ಸೋತಿರುವಂತಹ ಚಿತ್ರಕ್ಕೆ ಸೀಕ್ವೆಲ್ ಬೇಕಾ ಅನ್ನೋದಕ್ಕೆ ಚಿತ್ರತಂಡವೇ ಕ್ಲಾರಿಟಿ ಕೊಡಬೇಕಾಗಿದೆ.